ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇನ್ ಡೇಟಾ ಸೈನ್ಸ್ ಈ ಕೋರ್ಸಿನ ಲಾಸ್ಟ್ ಇಯರ್ ಕಟ್ ಆಫ್ ನೋಡೋಣ. ಲಾಸ್ಟ್ ಇಯರ್ ಅಂದರೆ KCET 2025 ಲಾಸ್ಟ್ ರೌಂಡ್ ಅಂದರೆ ರೌಂಡ್ 3 ಕಟ್ ಆಫ್ ನೋಡೋಣ. ಯಾವ ಕ್ಯಾಟಗರಿಗೆ ಅಂದರೆ ಜನರಲ್ ಮೆರಿಟ್ ಕ್ಯಾಟಗರಿಗೆ. ನಿಮ್ಮ ರ್ಯಾಂಕ್ ಒಳ್ಳೆ ರ್ಯಾಂಕ್ ಬಂದಿದ್ರೆ ಈ ಟಾಪಲ್ಲಿ ಕಾಲೇಜಸ್ ಅಲ್ಲಿ ಸಿಗುತ್ತೆ. ಇಲ್ಲ ನಿಮ್ಮ ರ್ಯಾಂಕ್ ಕೊನೆ ರ್ಯಾಂಕಲ್ಲಿ ಇದ್ರೂ ಸಹ, ಜನರಲ್ ಮೆರಿಟ್ ಅಲ್ಲಿ ಇದ್ರೂ ಸಹ ನಿಮಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇನ್ ಡೇಟಾ ಸೈನ್ಸ್ ಖಂಡಿತ ಸಿಗುತ್ತೆ. ಲಾಸ್ಟ್ ಇಯರ್ ನೋಡಿ, ಲಾಸ್ಟ್ ರ್ಯಾಂಕ್ ಅಲರ್ಟ್ ಆಗಿದ್ದು 2,58,773. ಸೊ ಇಲ್ಲೂ ಸಹ ಡೇಟಾ ಸೈನ್ಸ್, CS ಇನ್ ಡೇಟಾ ಸೈನ್ಸ್ ಸೀಟ್ ಸಿಕ್ಕಿತ್ತು. ಸೊ ನಮಗೆ ಕಂಪ್ಯೂಟರ್ ಸೈನ್ಸೇ ಬೇಕು, ಡೇಟಾ ಸೈನ್ಸೇ ಬೇಕು ಅಂದ್ರೆ ಯಾವ ರ್ಯಾಂಕ್ ಇದ್ರೂ ಸಹ ನಿಮಗೆ ಕಾಲೇಜ್ ಅಲಾಟ್ ಆಗೇ ಆಗುತ್ತೆ. ಬಟ್ ಆ ಕಾಲೇಜ್ ನಿಮಗೆ ಇಷ್ಟ ಇದೆಯೋ ಅಲ್ವೋ ಅದನ್ನ ನಿಮಗೆ ಬಿಟ್ಟಿದ್ದು. ಸೊ ಒಳ್ಳೆ ರ್ಯಾಂಕ್ ಇದ್ರೆ ಟಾಪ್ ಅಲ್ಲಿ ಸಿಗತ್ತೆ, ಇಲ್ಲ ನಿಮ್ಗೆ 1 ಲಕ್ಷ 2 ಲಕ್ಷ ದಾಟಿದ್ರೆ ಬಾಟಮ್ ಕಾಲೇಜಸ್ಗೆ ಖಂಡಿತ ಹೋಗುತ್ತೆ. ಸೊ ಬಾಟಮ್ ಹೋಗ್ತಾ ಇದ್ದಾಗೆ ಸ್ವಲ್ಪ ಬ್ರಾಂಚ್ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಸ್ವಲ್ಪ ಬೆಟರ್ ಕಾಲೇಜ್ ಹೋಗಿ. ಆಲ್ವೇಸ್ ಐ ರೆಕಮೆಂಡ್ ಯು ಟು ಸೆಲೆಕ್ಟ್ ದ ಟಾಪ್ ಮೋಸ್ಟ್ ಕಾಲೇಜಸ್. ಆದಷ್ಟು ಮೇಲೆ ಕಾಣಿಸ್ಕೊಳ್ಳೋ ಅಂಥ ಕಾಲೇಜ್ಗಳನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ತಾ ಹೋಗೋಣ ಯಾವ್ಯಾವ ಕಾಲೇಜಲ್ಲಿ ಲಾಸ್ಟ್ ಇಯರ್ ಲಾಸ್ಟ್ ರೌಂಡ್ ಅಲ್ಲಿ ಜನರಲ್ ಮೆರಿಟ್ ಅಲ್ಲಿ ಕಟ್ ಆಫ್ ಎಷ್ಟಿತ್ತು ಅಂತ. ಆಸ್ ಯೂಶುವಲ್, RVCE is the number 1 institution in Karnataka for any branch. ಸೊ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 944 ಬಂದಿರೋರಿಗೆ ಡೇಟಾ ಸೈನ್ಸ್ ಸೀಟ್ ಸಿಕ್ಕಿತ್ತು. ಲಾಸ್ಟ್ ಸೀಟ್ ಅಲರ್ಟ್ ಆಗಿದ್ದು 499 ಏನೋ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಸಿಕ್ಕಿತ್ತು. 499 ಬಂದಿತ್ತು, ನಿಮ್ದು 500 600 700 800 ಏನೋ ಬಂದಿತ್ತು. ಸೊ RVನೇ ಬೇಕು ನಿಮ್ಗೆ ಅಂದ್ರೆ ಸೊ ಅಲ್ಲಿ ಕೋರ್ಸ್ನ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ ಬೆಂಗಳೂರಲ್ಲಿ 4,585 ಬಂದಿರೋರಿಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು. ದಯಾನ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇದೆ, 7,565 ಬಂದಿರೋರಿಗೆ ಸಿಕ್ಕಿತ್ತು. ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ BIT KR ರೋಡ್ ಬೆಂಗಳೂರು 10,994 ಬಂದಿರೋರು ಸಿಕ್ಕಿತ್ತು. RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 18,100 ಬಂದಿರೋರಿಗೆ ಡೇಟಾ ಸೈನ್ಸ್ ಸಿಕ್ಕಿತ್ತು. CMRIT ಕುಂದಲಹಳ್ಳಿ ಗೇಟು, ಕುಂದಲಹಳ್ಳಿ ವಿಲೇಜು, ITPL ಹತ್ರ ಅಂತ ಅನ್ಕೊಳ್ಳಿ, 19,000 ದಾಟಿರೋರ್ಗೂ ಸಹ ಸೀಟ್ ಸಿಕ್ಕಿತ್ತು. ಏರ್ಪೋರ್ಟ್ ಹತ್ರ ಹುಣಸಮಾರ್ನಹಳ್ಳಿ ಅಂತಿದೆ, ಅಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇನ್ ಶಾರ್ಟ್ ಸರ್ MVIT, ಇಲ್ಲಿ 21,000 ದಾಟಿರೋರ್ಗೂ ಸಹ ಡೇಟಾ ಸೈನ್ಸ್ ಸಿಕ್ಕಿತ್ತು. ಮಲ್ಲತಳ್ಳಿ ನಾಗರಬಾವಿ ಹತ್ರ ಡಾಕ್ಟರ್ AIT ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಲ್ಲಿ 22,000 ದಾಟಿರೋರ್ಗೂ ಸಹ ಡೇಟಾ ಸೈನ್ಸ್ ಸೀಟ್ ಸಿಕ್ಕಿತ್ತು. ಮಂಗಳೂರಿನ ಪ್ರತಿಷ್ಠಿತ ಸೇಂಟ್ ಜೋಸೆಫ್ಸ್ ಅಲ್ಲಿ 24,000 ಬಂದಿರೋರು ಸಿಕ್ಕಿತ್ತು. ದಯಾನಂದ್ ಸಾಗರ್ ಅವರದೇ ಸಿಸ್ಟರ್ ಕನ್ಸರ್ನು ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್, 24,817 ಬಂದಿರೋರು ಸಿಕ್ಕಿತ್ತು. ಕೆಂಗೇರಿಯಲ್ಲಿರೋ SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 27,968 ಬಂದಿರೋರಿಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು. ಸೋಲದೇವನಹಳ್ಳಿ ಬೆಂಗಳೂರು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 30,000 ದಾಟಿದ್ರು ಸಹ ಸೀಟ್ ಸಿಕ್ಕಿತ್ತು. KR ಪುರಂ ಅಲ್ಲಿ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ, 31,000 ದಾಟಿರೋರ್ಗೂ ಸಹ ಸೀಟ್ ಸಿಕ್ಕಿತ್ತು. ITPL ಹತ್ರ MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ, ಸ್ವಲ್ಪ ಹಳೆ ಕಾಲೇಜು, 32,245 ಬಂದಿರೋರ್ಗೂ ಸಹ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇನ್ ಡೇಟಾ ಸೈನ್ಸ್ CSDS ಅಂತ ಶಾರ್ಟ್ ಅಲ್ಲಿ ಕರೀತಾರೆ ಎಲ್ರು. ನೆಕ್ಸ್ಟ್ ದಾವಣಗೆರೆಯಲ್ಲಿ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯಲ್ಲಿ 43,000 ಬಂದಿರೋ ಸಿಕ್ಕಿತ್ತು. ಮಂಡ್ಯದಲ್ಲಿ PES ಕಾಲೇಜ್ ಆಫ್ ಇಂಜಿನಿಯರಿಂಗ್ 43,000. ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೆಬ್ಬಾಳ ಹತ್ರ ಇದೆ, 47,000. JNNCE ಶಿವಮೊಗ್ಗ 48,000. ತುಮಕೂರಿನ SSIT ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 50,000. ಬಳ್ಳಾರಿಯಲ್ಲಿರೋ ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ 54,000. ಬನ್ನೇರ್ಘಟ್ಟ ರೋಡಲ್ಲಿ AMC ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ, 56,000. ಮೈಸೂರಿನ ಬೆಳವಾಡಿಯಲ್ಲಿರೋ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 59,000. ಬೆಂಗಳೂರಲ್ಲಿರೋ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ 59,000. ಸಪ್ತಗಿರಿ NPS ಯೂನಿವರ್ಸಿಟಿಯಲ್ಲಿ 66,000. PG ಹಲ್ಕಟ್ಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 67,000. ಗೀತಮ್ ಯೂನಿವರ್ಸಿಟಿಯಲ್ಲಿ 71,000. ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹತ್ರ ಏರ್ಪೋರ್ಟ್ 73,000. ಕೋರಮಂಗಲದಲ್ಲಿರೋ ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 77,000. ಶಿವಮೊಗ್ಗದಲ್ಲಿರೋ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ 80,000. ಬೆಂಗಳೂರಿನ ಯಲಹಂಕ ಹತ್ರ ಇರೋ ರಾಜನಕುಂಟೆಯಲ್ಲಿ ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ, ಅಲ್ಲಿ 82,000. ಮೈಸೂರಿನ ಆಟ್ಮೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ 83,000. ದೇವನಹಳ್ಳಿ ಹತ್ರ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಅಂತಿದೆ, ಅಲ್ಲಿ 84,000. ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಮಗಳೂರು 87,000. ನೆಕ್ಸ್ಟ್ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಾನೆ ಹೆಸರಿದೆ, ಬಟ್ ಇದು KR ಪುರಂ ಕ್ಯಾಂಪಸ್ ಅಲ್ಲ, ಇದು ನಾರ್ತ್ ಕ್ಯಾಂಪಸ್ ದೇವನಹಳ್ಳಿ ಹತ್ರ ಇದೆ, 89,248. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕೇಂಬ್ರಿಡ್ಜ್ ಅಂತ ನೀವು ಟೈಪ್ ಮಾಡಿದ್ರೆ 2 ಕಾಲೇಜ್ ಬರುತ್ತೆ, ಒಂದು KR ಪುರಂದು, ಒಂದು ನಾರ್ತ್ ಕ್ಯಾಂಪಸ್ದು. ಹುಷಾರಾಗಿ ನೋಡಿಕೊಂಡು ಪ್ರಯಾರಿಟಿ ಕೊಡಿ.
ITPL ಹತ್ರನೇ ಇದೆ, ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಹತ್ರ. ಬಟ್ ಕಟ್ ಆಫ್ ನೋಡಿ 94,000 ಇದೆ. ಮೂಡ್ಬಿದ್ರೆಯಲ್ಲಿ ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ 97,000. ದೀಸ್ ಆರ್ ದ ಕಾಲೇಜಸ್ ಫಾರ್ CSDS, ಕಂಪ್ಯೂಟರ್ ಸೈನ್ಸ್ ಇನ್ ಡೇಟಾ ಸೈನ್ಸ್. ಸಪೋಸ್ 1,00,000 ದಾಟಿದೆ ಅನ್ಕೊಳ್ಳಿ ನಿಮ್ದು, ನೀವು ಎಲ್ಲಿ ಹೋಗಿ ನಿಲ್ಲಬಹುದು ಅಂದ್ರೆ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ ಬೀದರ್ 1,00,000 ದಾಟಿದ್ರು ಸಿಕ್ಕಿತ್ತು. ಭಾಲ್ಕಿಯಲ್ಲಿರೋ ಭೀಮಣ್ಣ ಖಂಡ್ರೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,11,000. ಬೆಂಗಳೂರು ಮೈಸೂರು ರೋಡ್ ಅಲ್ಲಿ ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ, ಇದು RRC ಅವರ ಸಿಸ್ಟರ್ ಕನ್ಸನ್ನು, 1,22,000 ಬಂದಿದ್ರು ಸೀಟ್ ಸಿಕ್ಕಿತ್ತು. ಏರ್ಪೋರ್ಟ್ ರೋಡ್ ಅಲ್ಲಿ MS ಇಂಜಿನಿಯರಿಂಗ್ ಕಾಲೇಜ್ ಅಂತಿದೆ, ನವರತ್ನ ಅಗ್ರಹಾರ ಅನ್ನೋ ವಿಲೇಜ್ ಅಲ್ಲಿ 1,88,000 ಬಂದ್ರು ಸಿಕ್ಕಿತ್ತು. ಬೆಂಗಳೂರಿನ ಹೆಬ್ಬಾಳ ಹತ್ರ ಕೊಡಿಗೆಹಳ್ಳಿ ಅಂತಿದೆ, ಆ ಕೊಡಿಗೆಹಳ್ಳಿಲಿರೋ ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಅಪ್ಲೈಡ್ ಸೈನ್ಸಸ್ ಅಲ್ಲಿ 1,90,573 ಬಂದಿರೋರ್ಗೂ CSDS ಸಿಕ್ಕಿತ್ತು. ಮಂಗಳೂರಿನ ಪುತ್ತೂರಲ್ಲಿ ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯಲ್ಲಿ 2,00,000 ದಾಟಿದ್ರು ಸಹ ಸೀಟ್ ಸಿಕ್ಕಿತ್ತು. ಭಟ್ಕಳದಲ್ಲಿರೋ ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ 2,11,000 ಕಟ್ ಆಫ್ ಇತ್ತು. ಬೆಂಗಳೂರಲ್ಲೇ ಯಲಹಂಕ ಹತ್ರ ದೊಡ್ಡಗುಬ್ಬಿ ಅಂತ ವಿಲೇಜ್ ಇದೆ, ಆ ದೊಡ್ಡಗುಬ್ಬಿ ಹತ್ರ ಇರೋ ವಿಜಯ ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 2,15,000 ದಾಟಿದ್ರು ಸಿಕ್ಕಿತ್ತು. ಮಂಗಳೂರಲ್ಲಿ ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 2,15,000 ದಾಟಿದ್ರು ಸಿಕ್ಕಿತ್ತು. ಮೈಸೂರಿನ ಆಲನಹಳ್ಳಿಯಲ್ಲಿ ಕಾವೇರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ, ಅಲ್ಲಿ 2,40,000 ದಾಟಿರೋರ್ಗೂ ಲಾಸ್ಟ್ ಇಯರ್ ಸಿಕ್ಕಿತ್ತು. ಮಂಗಳೂರಿನ ಯನಪೋಯದಲ್ಲಿ 2,41,000 ದಾಟಿರೋರ್ಗೂ ಸಿಕ್ಕಿತ್ತು. ಕುಂದಾಪುರದಲ್ಲಿರೋ ಮೂಡಲ್ಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,42,000 ಬಂದಿದ್ರು ಸಿಕ್ಕಿತ್ತು. ದೊಡ್ಡಬಳ್ಳಾಪುರದಲ್ಲಿರೋ RL ಜಾಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,43,000. ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ 2,43,000. ಲಾಸ್ಟ್ ಇಯರ್ ನೆಲಮಂಗಲದಲ್ಲಿ ಹರ್ಷ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಟಾರ್ಟ್ ಆಯಿತು, ಅಲ್ಲಿ 2,48,000. ವೈ ಮಹಾಬಲೇಶ್ವರಪ್ಪ ಇಂಜಿನಿಯರಿಂಗ್ ಕಾಲೇಜ್ ಬಳ್ಳಾರಿ 2,53,000. KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು 2,58,000. ಬ್ಯಾಂಗ್ಳೂರ್ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಸರ್ಜಾಪುರ ರೋಡ್ 2,58,000. ಸೊ ದೀಸ್ ಆರ್ ದ ಕಾಲೇಜಸ್ ಫಾರ್ ಕಂಪ್ಯೂಟರ್ ಸೈನ್ಸ್ ಇನ್ ಡೇಟಾ ಸೈನ್ಸ್. ಇನ್ನೊಂದಷ್ಟು ಯೂನಿವರ್ಸಿಟೀಸು ಸಹ ಕಂಪ್ಯೂಟರ್ ಸೈನ್ಸ್ ಇನ್ ಡೇಟಾ ಸೈನ್ಸ್ ಆಫರ್ ಮಾಡ್ತಾ ಇವೆ. ಅವು ಯಾವ್ಯಾವ್ದು ಅಂತ ನೋಡೋಣ. ದಯಾನಂದ್ ಸಾಗರ್ ಯೂನಿವರ್ಸಿಟಿ ಹಾರೋಹಳ್ಳಿ 34,453 ಬಂದಿರೋರಿಗೆ ಲಾಸ್ಟ್ ರೌಂಡಲ್ಲಿ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು. CMR ಯೂನಿವರ್ಸಿಟಿ ಎಲ್ಲಿದೆ ಅಂದರೆ ಹೆಣ್ಣೂರು ಬಾಗ್ಲೂರು ಮೇನ್ ರೋಡಿಂದ ಕಟ್ ಮಾಡ್ಕೊಂಡು ಹೊರಗಡೆ ಹೋದಾಗ ನಿಮಗೆ CMR ಯೂನಿವರ್ಸಿಟಿ ಸಿಗುತ್ತೆ. ಆ ಹಳ್ಳಿ ಹೆಸರು ಚಗಲಟ್ಟಿ ಅಂತ. ಸೊ ಆಲ್ಮೋಸ್ಟ್ ಯಲಹಂಕ ಹತ್ರ ಅಂದ್ಕೊಳ್ಳಿ. 45,752. ಯಲಹಂಕದಿಂದ ದೊಡ್ಡಬಳ್ಳಾಪುರ ರೋಡಲ್ಲಿ ಹೋಗಬೇಕಾದ್ರೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅಂತಿದೆ, ಅಲ್ಲಿ 52,380 ಬಂದಿರೋ ಸಿಕ್ಕಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿಯಲ್ಲಿ VTO ಅವರ ಒಂದು ಕ್ಯಾಂಪಸ್ ಇದೆ, ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಡೇಟಾ ಸೈನ್ಸ್ 2,53,000 ಬಂದಿರೋರ್ಗೂ ಸಿಕ್ಕಿತ್ತು. ಸೊ ಇದನ್ನೆಲ್ಲ ಈ ವಿಡಿಯೋಸ್ ಎಲ್ಲ ನನ್ನ ಹಳೆಯ ವಿಡಿಯೋಸ್ ಎಲ್ಲ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಅಂದರೆ, ಯಾವ ರ್ಯಾಂಕ್ ಬಂದರೂ ಸಹ ನೀವು ಟೇಕ್ ಎನಿ ಬ್ರಾಂಚ್ ಆಫ್ ಎನಿ ಕ್ಯಾಟಗರಿ, KE ನಿಮಗೆ ಸೀಟ್ ಅಲಾಟ್ ಖಂಡಿತ ಮಾಡೇ ಮಾಡ್ತಾರೆ. ಯಾವುದೋ ಒಂದು ಕಾಲೇಜಲ್ಲಂತೂ ನಿಮಗೆ ಒಂದು ಸೀಟು ಕಟ್ಟಿಟ್ಟ ಬುತ್ತಿ. ನಿಮ್ಗೆ ಇಷ್ಟಪಟ್ಟಿರೋ ಬ್ರಾಂಚು ಇಷ್ಟಪಟ್ಟಿರೋ ಕಾಲೇಜಲ್ಲೇ ಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡಾಗ ಖಂಡಿತ ನಿಮಗೆ ಸೀಟ್ ಸಿಗುತ್ತೆ. ಯಾವಾಗ ಕಾಂಪ್ರಮೈಸ್ ಮಾಡ್ಕೋಬೇಕು, ನಿಮ್ಮ ರ್ಯಾಂಕ್ ಏನಾದರೂ ತುಂಬ ಕೆಟ್ಟದಾಗಿ ಬಂದಿದ್ರೆ, ತುಂಬ ರ್ಯಾಂಕ್ ಕಡಿಮೆ ಬಂದಿದ್ರೆ ನೀವು ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ರ್ಯಾಂಕ್ ತುಂಬ ಚೆನ್ನಾಗಿದ್ರೆ ಏನು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಟಾಪ್ ಕಾಲೇಜಸಲ್ಲಿ ಒಳ್ಳೆ ಬ್ರಾಂಚ್ ಆದರೂ ಸರಿ, ಇಲ್ಲ ಯಾವುದಾದ್ರೂ ಬೇರೆ ಕೋರ್ ಬ್ರಾಂಚಸ್ ಆದರೂ ಸಹ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಾಟಮ್ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ಅನ್ನೋದು ನನ್ನ ಸಲಹೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸೆಲಿಂಗ್.